ನಮಸ್ಕಾರ. ನಾನು ಈ ದಿನ ಮಸಾಲೆ ಮಜ್ಜಿಗೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಸಾಮಾನ್ಯವಾಗಿ ಮಸಾಲೆ ಮಜ್ಜಿಗೆ ಅಂದರೆ ಎಲ್ರಿಗೂ ಇಷ್ಟ. ಇದು ತುಂಬ ಜೀರ್ಣಕಾರಿ ಸಹಿತ ಹೌದು. ಸಡನ್ನಾಗಿ ಮಸಾಲೆ ಮಜ್ಜಿಗೆ ಬೇಕು ಅಂದರೆ ಹೇಗೆ ರೆಡಿ ಮಾಡೋದು ಅಂತ ನಾನು ವಿಡಿಯೋ ಮೂಲಕ ತೋರಿಸ್ತೀನಿ. ಬನ್ನಿ ಈಗ ನೋಡ್ತಾ ಹೋಗೋಣ. ನಾನು ಒಂದು ತಟ್ಟೆಯಲ್ಲಿ ಒಂದು ದೊಡ್ಡದಾದ ಹಸಿ ಶುಂಠಿಯ ಹಲ್ಲೆನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಒಂದು ಸಣ್ಣ ಬೆಳ್ಳುಳ್ಳಿ ಗೆಡ್ಡೆಯ ಎಸಳನ್ನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಒಂದು ಒಳಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಇದೆ, ಅದರ ಕಾಲು ಭಾಗದಷ್ಟು ಕರಿಬೇವಿನ ಎಸಳಿದೆ. ಹಾಗೆ ಒಂದು ಸಣ್ಣದಾದ ಹಸಿಮೆಣಸನ್ನು ತಗೊಂಡಿದ್ದೀನಿ. ಇಲ್ಲಿ ಹಸಿಮೆಣಸು ಆಪ್ಷನ್ನು. ಹಸಿ ಶುಂಠಿದೆ ಫ್ಲೇವರ್ ಬೇಕು ಅಂತಿದ್ದರೆ ಹಸಿಮೆಣಸನ್ನ ಬಿಟ್ಟರೆ ಸರಿ. ಈಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಹಸಿ ಶುಂಠಿ, ಹಸಿಮೆಣಸು ಮತ್ತು ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ತರಿಯಾಗಿ ಪೇಸ್ಟನ್ನು ಮಾಡಿಕೊಳ್ಳೋಣ. ಈ ರೆಡಿಯಾದ ಪೇಸ್ಟಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಹೆಸರನ್ನು ಹಾಕಿ ನಯಸ್ಸಾಗಿ ಪೇಸ್ಟ್ ಮಾಡೋಣ. ಈಗ ಈ ಪೇಸ್ಟಿಗೆ 1 ಸ್ಪೂನಷ್ಟು ಜೀರಿಗೆ ಹಾಕೋಣ. ಕೆಲವರಿಗೆ ಬೆಳ್ಳುಳ್ಳಿ ಶುಂಠಿ ಆಗೋಲ್ಲ, ಹೀಟು ಅಂತಾರೆ. ಜೀರಿಗೆ ತುಂಬ ತಂಪು ಕೊಡುತ್ತೆ. ಈಗ ಪೇಸ್ಟು ರೆಡಿ ಆಯಿತು. ರೆಡಿಯಾದ ಪೇಸ್ಟನ್ನ ಒಂದು ಬಾಕ್ಸಿಗೆ ಹಾಕಿಟ್ಟಿದ್ದೀನಿ. ಇದಕ್ಕೆ ಮುಚ್ಚಳ ಹಾಕೋಣ. 1 ತಿಂಗಳವರೆಗೂ ಈ ಪೇಸ್ಟು ಹಾಳಾಗೋಲ್ಲ. ನೀರು ಮತ್ತು ಉಪ್ಪನ್ನು ಯಾವುದೇ ಕಾರಣಕ್ಕೂ ಇಲ್ಲಿ ಉಪಯೋಗಿಸ್ಬಾರ್ದು. ಒಂದು ಲೋಟ ತಗೊಂಡಿದ್ದೀನಿ. ಅದಕ್ಕೆ ಉಪ್ಪು ಹಾಕೋಣ. ಹಾಗೆ 3/4 ಲೋಟದಷ್ಟು ನೀರನ್ನು ಹಾಕೋಣ. ಅರ್ಧ ಸ್ಪೂನು ಮಸಾಲೆ ಪೇಸ್ಟನ್ನ ಹಾಕೋಣ. ಹಾಗೆ ಈ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಸ್ಪೂನಲ್ಲಿ ಮಾಡ್ತಾ ಬರೋಣ. ಈಗ 1/4 ಲೋಟದಷ್ಟು ದಪ್ಪ ಮೊಸರು ತೊಗೊಂಡಿದ್ದೀನಿ. ಇಲ್ಲ ಅಂದರೆ ಬೆರಸಿನ ಮಜ್ಜಿಗೆ ಕಡ್ದಿದ್ದಾದರೂ ಆಗುತ್ತೆ. ಈಗ ಇದಕ್ಕೆ 2 ಸ್ಪೂನಷ್ಟು ನೀರು ಹಾಕಿ ಪುನಃ ಬೀಟ್ ಮಾಡ್ತಾ ಬರೋಣ. ಈಗ ಇದನ್ನು ನೀರಿಗೆ ಹಾಕೋಣ. ಹಾಗೆ ಸ್ಪೂನಲ್ಲಿ ಚೆನ್ನಾಗಿ ಕುಲುಕ್ತಾ ಬರೋಣ. ಈಗ ರುಚಿಯಾದ ಮಸಾಲೆ ಮಜ್ಜಿಗೆ ರೆಡಿ ಆಯಿತು. ಯಾವಾಗಲೂ ಮಸಾಲೆ ಮಜ್ಜಿಗೆ ನೀರಾಗಿದ್ದರೆ ತುಂಬ ಟೇಸ್ಟು. ಹಾಗೆ ಕಡ್ದ ಮಜ್ಜಿಗೆ ಹಾಕಿ ಒಂದು 6-7 ಲೋಟ ಮಾಡಿಟ್ಕೊಂಡ್ರೆ ಬೇಕಾದಾಗ ಕುಡಿತಾ ಬರ್ಬೋದು. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇನ್ನೂ ಕೂಲಾಗಿರುತ್ತೆ. ಇದನ್ನು ಅನ್ನಕ್ಕೆ ಕಲ್ಸ್ಕೊಂಡು ಸಹಿತ ಊಟ ಮಾಡ್ಬೋದು. ಒಂದು ತಟ್ಟೆ ತಗೊಂಡಿದ್ದೀನಿ. ಬಿಸಿ ಬಿಸಿ ಅನ್ನ ಹಾಕಿದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ಗಟ್ಟಿಯಾದ ಮೊಸರು ಹಾಕೋಣ. ಹಾಗೆ ರುಚಿಗಾಗಷ್ಟು ಉಪ್ಪು ಹಾಕೋಣ. 1 ಸ್ಪೂನು ಈ ಮಸಾಲೆ ಪೇಸ್ಟ್ ಹಾಕಿ ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡು ಊಟ ಮಾಡಿದರೆ ಅದು ರುಚಿ ಹೇಳೋಕ್ಕೆ ಆಗೋಲ್ಲ. ಅಜೀರ್ಣವಾದಾಗ, ಜ್ವರ ಬಂದಾಗ, ಊಟ ಸೇರಿದಾಗ ಈ ಥರ ಮಾಡ್ಕೊಂಡು ಊಟ ಮಾಡ್ಬೋದು. ಮಾರ್ಕೆಟಿಗೆ ಹೋಗ್ತೀವಿ, ಬಾಯಾರಿಕೆ ಆಗಿದೆ ಅಂಥೇಳಿ ಪ್ರಿಸರ್ವೇಟಿವ್ ಹಾಕಿರೋ ಸಾಫ್ಟ್ ಡ್ರಿಂಕ್ಸನ್ನ ಕುಡ್ಕೊಂಬರ್ತೀವಿ. ಆರೋಗ್ಯನೂ ಹಾಳು. ಈ ರೀತಿ ಮಸಾಲೆ ಮಜ್ಜಿಗೆನ ಕುಡಿದ್ರೆ ನಮ್ಮ ಆರೋಗ್ಯದಲ್ಲಿ ಸ್ವಲ್ಪನೂ ಏರುಪೇರು ಗೊತ್ತಾಗಲ್ಲ. ಹಾಗೆ ಬೇಕಾದಾಗ ಮಾಡಿಕೊಂಡು ಈ ಥರ ಮಸಾಲೆ ಮಜ್ಜಿಗೆನ ಕುಡಿದ್ಬಿಡ್ಬೋದು. ನೋಡಿದ್ರಲ್ಲ ವಿಡಿಯೋ, ನೀವು ಸಹ ಒಮ್ಮೆ ಟ್ರೈ ಮಾಡಿದ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.